ನಂಬರ್ 1, ನಮ್ಮ ಸಂಪಾದನೆಯ ಬಗ್ಗೆ ಎಂಥ ಪರಿಸ್ಥಿತಿಯಲ್ಲೂ ಸ್ನೇಹಿತರೊಂದಿಗಾಗಲಿ ಸಂಬಂಧಿಕರೊಂದಿಗಾಗಲಿ ಯಾರ ಬಳಿ ನಮ್ಮ ಸಂಪಾದನೆಯ ಬಗ್ಗೆ ಚರ್ಚಿಸಬಾರದು. ನಂಬರ್ 2, ಜಗಳಗಳು ನಮ್ಮ ಕುಟುಂಬದಲ್ಲ ನಡೆಯುವ ಜಗಳಗಳ ಬಗ್ಗೆ ಯಾರೊಂದಿಗೂ ಸಹ ಚರ್ಚಿಸಬಾರದು. ನಂಬರ್ 3, ವಯಸ್ಸಿನ ಬಗ್ಗೆ ಬೇರೆಯವರೊಂದಿಗೆ ಚರ್ಚಿಸಬಾರದು ಹಾಗೂ ಹೇಳಬಾರದು. ಯಾವುದಾದರೂ ವ್ಯಕ್ತಿಗೆ ಸಂಬಂಧಿಸಿದ ದಾಖಲೆಗೋಸ್ಕರ ಹೇಳಬಹುದು ಅಷ್ಟೆ. ನಂಬರ್ 4, ನಮ್ಮ ಬಳಿ ಇರುವ ಮಂತ್ರವನ್ನು ಮಂತ್ರರಿಗೂ ಸಹ ಹೇಳಬಾರದೆಂದು ಹಿರಿಯರು ಹೇಳುತ್ತಾರೆ. ಅದಕ್ಕೆ ಪುರೋಹಿತರು ಮಂತ್ರವನ್ನು ಕೇಳಿದಂತೆ ಹೇಳುತ್ತಾರೆ. ನಂಬರ್ 5, ದಾನ ಮಾಡಿದರೆ ನೀವು ಯಾರಿಗೂ ಸಹ ಹೇಳಬಾರದು. ನಮ್ಮ ಹಿರಿಯರು ಹೇಳುತ್ತಾ ಇರುತ್ತಾರೆ, ಬಲಗೈಯಲ್ಲಿ ಮಾಡಿದ ದಾನ ಎಡಗೈಗೂ ಸಹ ತಿಳಿಬಾರದು ಎಂದು. ನಂಬರ್ 6, ಸ್ಥಾನ ನಮಗೆ ಯಾವಾಗಲಾದರೂ ಸ್ಥಾನವಾದರೆ ಅದನ್ನು ಯಾರಿಗೂ ಸಹ ಹೇಳಬಾರದು. ಬೇರೆಯವರು ಹೇಳಿಕೊಂಡರೆ ಪರವಾಗಿಲ್ಲ, ಆದರೆ ನಮ್ಮದು ನಾವೇ ಹೇಳಿಕೊಳ್ಳಬಾರದು. ನಂಬರ್ 7, ಅವಮಾನ ನಿಮಗೆ ಯಾವಾಗಲಾದರೂ ಅವಮಾನವಾದರೆ ಅದರ ಬಗ್ಗೆ ಯಾರಿಗೂ ಸಹ ಹೇಳಬಾರದು. ಏಕೆಂದರೆ ಸಂದರ್ಭ ಬಂದಾಗ ಅವರು ನಿಮ್ಮನ್ನು ಅವಹೇಳನ ಮಾಡುವ ಅವಕಾಶವಿದೆ. ನಂಬರ್ 8, ಔಷಧಿ ನಾವು ಬಳಸುವ ಔಷಧಿಯನ್ನು ಸಹ ಹೇಳಬಾರದು. ನಂಬರ್ 9, ಆಸ್ತಿಗಳು ನಿಮಗಿರುವ ಆಸ್ತಿಗಳ ಬಗ್ಗೆ ಯಾರ ಬಳಿಯೂ ಸಹ ಚರ್ಚಿಸಬಾರದು. ಏಕೆಂದರೆ ಸಮಾಜದಲ್ಲಿ ಎಲ್ಲರೂ ಸಹ ಒಳ್ಳೆಯವರೇ ಇರುವುದಿಲ್ಲ.